ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಥಂಬ್ಲೈನಲ್ಲಿ ನೋಡ್ದಂಗೆ ಏನಪ್ಪ ಇದು ಬಯೋಮೆಟ್ರಿಕ್ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಹತ್ರನೂ ನೀವು ಆಲ್ರೆಡಿ ಈಗ ಸುದ್ದಿ ಕೇಳಿರ್ತೀರ. ಏನಪ್ಪ ಇದು ಅಂತ. ನಾವೀಗ ರೇಷನ್ ತೊಗೊಳಕ್ಕೆ ಹೋದಾಗ ನಾವು ಹೇಗೆ ಕೊಡ್ತೀವೋ, ನಾವು ಹೇಗೆ ಕೊಟ್ಟರೆ ಅಷ್ಟೇ ನಮಗೆ ರೇಷನ್ ಕೊಡ್ತಾರೋ. ಮುಂಚೆ ಎಲ್ಲ OTP ಬರ್ತಿತ್ತು ಅಲ್ವಾ? ಸೊ OTP ಕೊಡ್ತಿದ್ರು. ಈಗ ಕೊಡಲೇಬೇಕು. ನಾವು ಆ ರೇಷನ್ ಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ 4 ಜನ ಇದ್ದೀವಿ ಅಂದರೆ 4 ಜನದಲ್ಲಿ ಯಾರಾದರೂ ಒಬ್ಬರು ಹೋಗಿ ಕೊಡಲೇಬೇಕು. ಹಂಗಂದ್ರೆ ಅಷ್ಟೇ ರೇಷನ್ ಕೊಡೋದು, ಇಲ್ಲಾಂದರೆ ಕೊಡಲ್ಲ. ಹೌದಾ? ನಿಮಗದೆಲ್ಲ ಗೊತ್ತಿರುವಂಥದ್ದೇ ಸುದ್ದಿ. ಈಗೇನಪ್ಪ, ಗೃಹಲಕ್ಷ್ಮಿದು ಇದು ಹೊಸ ವಿಚಾರ ಅಂದರೆ ಆ್ಯಕ್ಚುಲಿ ಈಗ 2.5-3 ವರ್ಷನೂ ನೋಡಿದ್ದಾರೆ. ತುಂಬ ಜನ ಮೋಸ ಮಾಡ್ತಿರೋದು ನೋಡಿ ಈ ಡಿಸಿಷನಿಗೆ ಬಂದಿದ್ದಾರೆ. ಯಾಕಂದರೆ ಈಗ ಏಜ್ ಆದವ್ರು ತಿರ್ಕೊಂಡಿರ್ತಾರೆ, ಇಲ್ಲ ಸಡನ್ಲಿ ಯಾರಾದರೂ ಡೆತ್ ಆಗಿರ್ತಾರೆ. ಅವರು ಕ್ಯಾನ್ಸಲೇ ಮಾಡಿಸಿರಲ್ಲ. ಸೊ ಅವ್ರದ್ದು ಅಮೌಂಟ್ ಅದು ಬರ್ತಾನೆ ಇರುತ್ತೆ. ಸೊ ಬರ್ತಿದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಹಾಗಾಗಿ ಯಾರ್ಯಾರು ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಇದೀವೋ ಅವರೆಲ್ಲರೂ ಹೋಗಿ ಬಯೋಮೆಟ್ರಿಕ್ನ ಕೊಡಬೇಕು. ಸೊ ಕೊಡಬೇಕು ಅಂತ ರೂಲ್ಸ್ನ ತೆಗ್ದಿದ್ದಾರೆ. ಸೊ ಇದು ಒಂಥರ ಒಳ್ಳೆ ವಿಚಾರನೇ. ಯಾಕಂದರೆ ಸುಮ್ಮನೆ ಯಾರಿಗೋ ಅಮೌಂಟ್ ಹೋಗೋಕ್ಕಿಂತ ಇದ್ದೋರಿಗೆ ಬರಲಿ, ಹೊಸ್ದಾಗಿ ಬರೋರಿಗೆ ಅಮೌಂಟ್ ಬರಲಿ. ಎಷ್ಟೊಂದು ಜನ ಈಗ ರೇಷನ್ ಕಾರ್ಡ್ ಮಾಡಿಕೊಂಡು ಅಮೌಂಟ್ ತೊಗೊಳೋರು ಇರ್ತಾರೆ. ಸೊ ಅವರಿಗೆಲ್ಲ ಅಮೌಂಟ್ ಬಂದರೆ ಖುಷಿನೇ ಅಲ್ವಾ? ಸುಮ್ಮನೆ ಇಲ್ದೋರಿಗೆ ಕೊಟ್ಟು ಅವ್ರಿಗೆ ಬಂದು ಅವ್ರು ಖುಷಿ ಆಗೋಕ್ಕಿಂತ ಈಗ ಹೊಸ್ದಾಗಿ ಸೇರ್ಕೊಂಡವ್ರಿಗೂ ಅಮೌಂಟ್ ಬರಲಿ. ಆ್ಯಂಡ್ ಯಾರ್ಯಾರಿಲ್ಲೋ ಗೌರ್ಮೆಂಟಿಗೆ ಅಷ್ಟೇ ಒಂದು ಸ್ವಲ್ಪ ಸೇವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸಪೋಸ್ ಈಗ 1,000 ಜನ ಇಲ್ಲ ಅಂದ್ರೂ 1000 ಇಂಟು 2,000 ಹೊಡೀರಿ, ಎಷ್ಟು ಅಮೌಂಟ್ ಆಯ್ತಲ್ವ? ಸೊ ಅದೇ ಥರನೇ ಸ್ವಲ್ಪ ಅವರಿಗೂ ಅಮೌಂಟ್ ಸೇವ್ ಆಗುತ್ತೆ ಅಂತ ಈ ರೂಲ್ಸ್ನ ತೆಗ್ದಿದ್ದಾರೆ. ಬಟ್ ಇನ್ನು ಎಕ್ಸಾಕ್ಟಾಗಿ ಡೇಟ್ನ ಹೇಳಿಲ್ಲ, ಎಲ್ಲಿ ಏನು ಅಂತ ಹೇಳಿಲ್ಲ. ಬಟ್ ಇದು ಕರ್ನಾಟಕವನ್ನು, ದಾವಣಗೆರೆವನ್ನು ಈ ಥರ ಇರುತ್ತಲ್ಲ, ಅಲ್ಲೆಲ್ಲ ನಿಮಗೆ ಬಯೋಮೆಟ್ರಿಕ್ನ ತೊಗೊತಾರೆ. ಸೊ ಎಲ್ಲಿ ಏನು ನಿಮ್ಮ ಹತ್ತಿರದಲ್ಲಿರುವಂಥ ಬಯೋಮೆಟ್ರಿಕ್ ಎಲ್ಲಿ ತೊಗೊತಾರೆ ಅಂತ ಕೇಳಿ ನೀವು ಹೋಗಿ. ಆ್ಯಂಡ್ ನೀವೆಲ್ಲಿ ಗೃಹಲಕ್ಷ್ಮಿದು ಇದು ಅಪ್ಲಿಕೇಶನ್ ಹಾಕಿ ಫೈಲ್ ಮಾಡಿದ್ದೀರಲ್ವ, ಸೊ ಅಲ್ಲೇ ಹೋಗಿ ಕೇಳಿಬಿಡಿ, ಅದು ಬೆಸ್ಟು. ಅಲ್ಲಿ ಹೋಗಿ ಕೇಳಿ, ಈಗ ಬಯೋಮೆಟ್ರಿಕ್ ಬಿಟ್ಟಿದ್ದಾರಲ್ವ, ಬರ್ತಿದೆನಾ ಅಂತ ಕೇಳಿ. ಸೊ ಬರ್ತಿದೆ ಅಂದರೆ ನೀವು ಹೋಗಿ ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ. ಸೊ ನಿಮಗೆ ಇನ್ಮೇಲಿಂದ ಕಂಟಿನ್ಯೂ ಆಗಿ ಬರುತ್ತೆ. ಇದು ಎಕ್ಸಾಕ್ಟಾಗಿ ಡೇಟ್ ಹೇಳಿಲ್ಲ, ಹಾಗಾಗಿ ಸಾರಿ. ಇದು ಎಕ್ಸಾಕ್ಟಾಗಿ ಡೇಟ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಈ ರೂಲ್ಸ್ನ ತರ್ತೀನಿ ಅಂತ ಹೇಳಿದ್ದಾರೆ. ಈ ರೂಲ್ಸ್ನ ತಂದರೆ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಇದು ಏನು ತಿಂಗಳ ಕೊಡಬೇಕಾ ಅಂತ ನೀವು ಕೇಳ್ಬೋದು. ತಿಂಗಳ ಏನಿಲ್ಲ. ಬಟ್ ಈ ಸತಿ ಕೊಟ್ಟರೆ ಇದು ಮತ್ತೆ ಒಂದು 6 ಮಂತ್ಸ್ ಬಿಟ್ಟು, ಮತ್ತೆ 1 ಇಯರ್ ಬಿಟ್ಟು ಇದನ್ನು ಅಪ್ಡೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ತಿಂಗಳ ಅಷ್ಟು ಜನ ಹೋಗಿ ಕೊಡಲಿಕ್ಕೆ ಆಗಲ್ಲಲ್ವ? ಸೊ ಈ ಥರ ಏನಾದರೂ ಸ್ಕೀಮ್ನ ಮಾಡ್ಬೋದು. ಬಟ್ ಇದು ಬಯೋಮೆಟ್ರಿಕ್ ಮಾತ್ರ ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕು. ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದೀರೋ, ಸೊ ಅವರು ಒಂದು ಸತಿ ನಿಮ್ಮ ಹತ್ತಿರದಲ್ಲಿ ಇರುವಂಥ ಸೇವಾ ಸಿಂಧು ಕೇಂದ್ರ ಆಗಲಿ, ದಾವಣಗೆರೆವನ್ನಾಗಲಿ ಆ್ಯಂಡ್ ಕರ್ನಾಟಕವನ್ನಾಗಲಿ ಎಲ್ಲ ಹತ್ರ ಹೋಗಿ ಒಂದು ಸತಿ ವಿಚಾರಿಸ್ಕೊಂಡು ಸೊ ನೀವು ಕೊಟ್ಟು ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅಲ್ವಾ, ಆಧಾರ್ ಕಾರ್ಡ್ನ ಪಿನ್ ಮಾಡಿಸಿ KYC ಮಾಡಿಸ್ಬೇಕು ಅಂತ, ಅದನ್ನು ಕೂಡ ಮಾಡಿದ್ದಾರೆ ಈಗ. ಸೊ ಅದು ಎಲ್ಲರದು ಆಗಿದೆ. ಸೊ ಹಾಗಾಗಿ ಮತ್ತೆ ಎಲ್ಲರಿಗೂ ಅಮೌಂಟ್ನ ಬರ್ತಿದೆ ಅಂತಲೇ ಹೇಳ್ಬೋದು. ಈಗ 30ನೇ ಕಂತಿನ ಹಣ ತೊಗೊಂಡಿದ್ದೀವಿ ಎಲ್ಲರೂ. ಈಗ 31ನೇ ಕಂತಿನ ಹಣ ಜೂನ್ ಫಸ್ಟ್ ವೀಕಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಕಾದು ನೋಡೋಣ ಅಂತೆ. ಈ ಬಯೋಮೆಟ್ರಿಕ್ ಬಂದಿರುವಂಥ ಒಂದು ಸುದ್ದಿನ ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ದಾವಣಗೆರೆ ಕರ್ನಾಟಕ ಸೊ ಎಲ್ಲೆಲ್ಲಿ ಸೇವಾ ಸಿಂಧು ನೀವು ಹೋಗಿ ಅಪ್ಲಿಕೇಶನ್ನ ಹಾಕಿದ್ರಲ್ಲ, ಅಲ್ಲೆಲ್ಲ ಹೋಗಿ ಕೇಳಿ. ಸೊ ನಿಮ್ಮ ಇಂಪ್ರೆಷನ್ನ ಕೊಟ್ಟು
ಅಪ್ಡೇಟ್‌ನ ಮಾಡ್ಕೊಂಬಿಡಿ. ಇಷ್ಟೇ ಫೈನಲ್ ಅದು. ಮತ್ತೇನು ಹೊಸ್ದಾಗೇನಿಲ್ವ. ಆ್ಯಸ್ ಇಟ್ ಈಸ್ ನಾವು ರೇಷನ್ ಕಾರ್ಡ್ ಹೇಗೆ ನಾವು ಥಂಬ್‌ನ ಕೊಡ್ತೀವಲ್ಲ, ಅದೇ ಥರ ಕೊಟ್ಟು ನಾವು ಇದ್ದೀವಿ ಅನ್ನೋದಕ್ಕೆ ಒಂದು ಪ್ರೂಫ್ ಅದು. ಹಾಗಾಗಿ ಈಗ ತೀರ್ಕೊಂಡಿರ್ತಾರೆ ಪಾಪ. ಈಗ ಎಕ್ಸಾಂಪಲ್ ನಮ್ಮ ಅತ್ತೆದೇ ನೋಡಿ, ನಮ್ಮ ಅತ್ತೆ ತೀರ್ಕೊಂಡು ಈಗ 8 ಮಂತ್ಸ್ ಆಯಿತು. ಬಟ್ ಅದು ಆನ್‌ಲೈನಲ್ಲೇ ಅಪ್ಡೇಟ್ ಆಗಿ ಅವ್ರಿಗೆ ಬಂದೇ ಇಲ್ಲ ಅಮೌಂಟು. ಹಾಗಾಗಿ ಒಬ್ಬೊಬ್ರದ್ದು ಆ ಥರ ಆಟೋಮೆಟಿಕ್ ಆಗಿ ಆಗಿಬಿಡುತ್ತೆ. ಒಬ್ಬೊಬ್ರದ್ದು ಆಗೇ ಇರಲ್ಲ. ಸೊ ನಾವು ಡೆತ್ ಸರ್ಟಿಫಿಕೇಟ್ ಎಲ್ಲ ಇಮ್ಮಿಡಿಯೇಟ್ ಮಾಡಿಸಿದ್ವಲ್ಲ. ಸೊ ಹಾಗಾಗಿ ಅದು ಆಧಾರ್ ಕಾರ್ಡಿಂದ ಏನಾದರೂ ಈಗೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಅಲ್ಲ ಫ್ರೆಂಡ್ಸ್. ಸೊ ನಮ್ಮ ಅತ್ತೆದು ನೆಕ್ಸ್ಟ್ ಮಂತಿಂದನೇ ಬಂದಿಲ್ಲ ಅವ್ರದ್ದು ಅಮೌಂಟು. ಒಂದೆರಡು ಸತಿ ಇದು ಏಜ್ ಆಗಿರೋರ್ದು ಬರುತ್ತಲ್ಲ ವೃದ್ಧಾಪ್ಯ ವೇತನ, ಅದು 2 ಸತಿ ಬಂತು. ಆಮೇಲೆ ಅದೂ ಡಿಡಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದೂ ಬಂದಿಲ್ಲ. ಸೊ ಆ್ಯಂಡ್ ಎಷ್ಟು ತಿಂಗಳು 4-5 ಮಂತ್ಸ್ ವೃದ್ಧಾಪ್ಯ ವೇತನ ಬಂದಿದ್ದಿಲ್ಲ. ಬಟ್ ಮೊನ್ನೆಯಿಂದ ಬಿಟ್ಟಿದ್ದಾರೆ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಅಮೌಂಟ್ ಕೂಡ ₹1200 ಅಮೌಂಟ್ ಕೂಡ ಬರ್ತಾ ಇದೆ ಎಲ್ಲರಿಗೂ. ಸೊ ಇದು ಬಯೋಮೆಟ್ರಿಕ್ನ ಆದಷ್ಟು ಬೇಗನೆ ಎಲ್ಲೆಲ್ಲಿ ಸುದ್ದಿನ ಬಂದಿದೆನೋ, ಯಾರಿಗೆಲ್ಲ ಅಪ್ಡೇಟ್ನ ಬಂದಿದೆನೋ ಹೋಗಿ ಚೆಕ್ ಮಾಡಿಕೊಂಡು, ಸೊ ನೀವೆಲ್ಲರೂ ಬಯೋಮೆಟ್ರಿಕ್ ಕೊಟ್ಟು ಇದನ್ನು ಯಶಸ್ವಿಗೊಳಿಸಿ. ಆ್ಯಂಡ್ ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಬರೋದು ಇನ್ಮೇಲಿಂದ. ಇದಂತೂ ನ್ಯೂಸ್ ನಿಜವಾಗ್ಲೂ ಕಡ್ಡಾಯ. ಆ್ಯಂಡ್ ಇದಕ್ಕೆ ಇಷ್ಟಂತ ಟೈಮ್ ಕೊಡ್ತಾರೆ. ಹೇಗೆ ನಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ 3 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ, ಅದೇ ಥರನೇ ಟೈಮ್ ಕೊಡ್ತಾರೆ. ಬಟ್ ಆದಷ್ಟು ಬೇಗ ಮಾಡಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಹೋಗಿ ಮಾಡಿಸಿ ಅಂತಲೇ ಹೇಳ್ತೀನಿ. ಸೊ ಹೇಗನ್ನಿಸ್ತು ವಿಡಿಯೋ? ಇನ್ಮೇಲೆ ಇನ್ಫಾರ್ಮೇಷನ್ ವಿಡಿಯೋ ಕಂಟಿನ್ಯೂ ಬರ್ತಾನೆ ಇರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ನಾನು ಯಾಕೆ ಮಾಡಿಲ್ಲ ಅಂತ ವಿಡಿಯೋಸು. ಸೊ ಇನ್ಮೇಲಿಂದ ನನಗೂ ಅಮೌಂಟ್ ಬರ್ತಿದೆ ಅಲ್ವಾ, ನಾನು ಬಂದಾಗ ಒಂದು ಸತಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಈ ಥರನೇ ಸಪೋರ್ಟ್ ಮಾಡಿ. ಆ್ಯಂಡ್ ಬೇರೆ ಎಲ್ಲ ವ್ಲಾಗ್ಸಿಗೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ವ್ಲಾಗ್ಸ್ನ ಕಂಟಿನ್ಯೂ ಆಗಿ ನೋಡಿ, ಹೀಗೆ ನಮ್ಮನ್ನು ಹಾರೈಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.